ಸಾಕ್ಷಿ ಇದೆ, ಅದನ್ನ ಅಳ್ಸೋಕೆ ಟ್ರೈ ಮಾಡೋರೆ ಜಾಸ್ತಿ, ನ್ಯಾಯ ಕೊಡ್ಸೋಕೆ ರೆಡಿ ಇಲ್ಲ ಯಾರೂ. 12 ವರ್ಷ ಬೇಕಾ ಹುಡ್ಕೋದಿಕ್ಕೆ? ಒಬ್ರು ಕೇಸ 12 ವರ್ಷ ತೊಗೊಂಡ್ರೆ ಎಷ್ಟೊಂದು ಜನದ ಆಗ್ತಿದೆ, ಒಂದು ದಿನಕ್ಕೆ ಇಲ್ಲಾಂದ್ರೆ ಒಂದು 5-6 ಜನದಾಗುತ್ತೆ. ಯಾವಾಗ ಕಂಡು ಹಿಡಿತಾರೆ? ಸೇಫ್ಟಿ ಕಮ್ಮಿನೇ ಇದೆ. ಅಂದರೆ ಬೇರೆ ದೇಶದಲ್ಲಿ ರೂಲ್ಸ್ ತಂದಂಗೆ ನಮ್ಮ ದೇಶದಲ್ಲೂ ತಂದರೆ ಹೆಣ್ಮಕ್ಳು ಅದೇ ಗಾಂಧೀಜಿ ಹೇಳ್ದಂಗೆ ಮಧ್ಯರಾತ್ರಿಯಲ್ಲಿ ಓಡಾಡ್ಬೋದು. ಅಲ್ಲಿ ಗೊತ್ತಾಗ್ತಿದೆ, ಸತ್ಯ ಗೊತ್ತಾಗ್ತಿದೆ, ಬಟ್ ಮುಚ್ಚಾಗ್ತಾ ಇದ್ದಾರೆ. ಅಲ್ಲಿ ಸತ್ಯ ಏನಂತ ಗೊತ್ತಾಗ್ತದೆ, ಬಟ್ ಮುಚ್ಚಾಗ್ತಾ ಇದ್ದಾರೆ. ದಿನೇ ದಿನ ಹೆಚ್ಚಾಗ್ತಿದೆ ಹೊರತು ಕಮ್ಮಿ ಆಯ್ತಲ್ಲ. ಅವ್ರು ಮಾಡಿದವ್ರಿಗೆ ಏನು ಶಿಕ್ಷೆ ಅಂತ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಜೈಲಲ್ಲಿ ಇಕ್ಕೋದು, ಹೊಟ್ಟೆ ತುಂಬ ಊಟ ಹಾಕೋದು, ತಿರ್ಗಾ ಅದೇ ಕೆಲಸ ಮಾಡಲಿ ಅಂತ ಬಿಡೋದು. ದೊಡ್ಡ ಅಧಿಕಾರಿಗಳು ಹಣ ಇದ್ದವರು ಮುಚ್ಚಾಗ್ತಿದ್ರೆ ಹೊರತು ಅದನ್ನ ಗೆಲ್ಸಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ಅವ್ರು ಮಾತಾಡಿರೋದೇನು ಅಂದರೆ ಸೌಜನ್ಯಕ್ಕೆ ನ್ಯಾಯ ಸಿಗ್ಬೇಕಷ್ಟೇ. ಅದ್ರಲ್ಲಿ ತಪ್ಪು ಹುಡ್ತಾ ಇದ್ದಾರೆ ಅವರು. ಸಮೀರ್ ಅಣ್ಣನ ಜೊತೆನೇ ಇದೀವಿ, ಮತ್ತೆ ಸೌಜನ್ಯಕ್ಕೆ ಸ್ವಲ್ಪ ಗೆಲ್ಲೇಬೇಕದು. ಓಕೆ, ಕಾಂಗ್ರೆಸ್ ಸರ್ಕಾರ ಹೇಳುತ್ತೆ ನಾವು ನಡೆದಂತೆ ನುಡಿತೀವಿ, ನುಡಿದಂತೆ ಇಲ್ಲ, ಅದೆಲ್ಲ ಸುಳ್ಳು ಸರ್. ಮೇಡಮ್ 13 ವರ್ಷ ಆಯಿತು ಸೌಜನ್ಯ ಪ್ರಕರಣಕ್ಕೆ, ಇನ್ನೂ ಕೂಡ ನ್ಯಾಯಕ್ಕಾಗಿ ಆ ಕುಟುಂಬ ಅಲಿತಾ ಇದೆ. ಸೊ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ವೈರಲ್ ಆದಾಗ ಮತ್ತೆ ಸುದ್ದಿಗೆ ಬರ್ತಾ ಇರುವಂಥದ್ದು, ಈಗ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಏನಾದರೂ ನಿರೀಕ್ಷೆ ಇದೆಯಾ? ನ್ಯಾಯ ಸಿಗುತ್ತೆ ಅನ್ನೋದು ಡೌಟು. ಅಂದರೆ ನ್ಯಾಯ ಸಿಗೋಂಗೆ ಮಾಡ್ತಾ ಇದ್ದಾರೆ, ಮಾಡೋರ್ಗು ಸಪೋರ್ಟ್ ಮಾಡ್ತಾ ಇಲ್ಲ. ಸಾಕ್ಷಿ ಇದೆ, ಅದನ್ನ ಅಳ್ಸೋಕೆ ಟ್ರೈ ಮಾಡೋರೆ ಜಾಸ್ತಿ, ನ್ಯಾಯ ಕೊಡ್ಸೋಕೆ ರೆಡಿ ಇಲ್ಲ ಯಾರೂ. ಸೊ ಈ ಘಟನೆ ಆದಾಗ ಒಂದಿಷ್ಟು, ಯಾಕಂದರೆ ಹೆಣ್ಮಕ್ಳಿಗೆ ಒಂದಿಷ್ಟು ಸೇಫ್ಟಿ ಇದೆ ಅಂತ ಅನ್ಸುತ್ತಾ? ಸೇಫ್ಟಿ ಕಮ್ಮಿನೇ ಇದೆ. ಅಂದರೆ ಬೇರೆ ದೇಶದಲ್ಲಿ ರೂಲ್ಸ್ ತಂದಂಗೆ ನಮ್ಮ ದೇಶದಲ್ಲೂ ತಂದರೆ ಹೆಣ್ಮಕ್ಳು ಅದೇ ಗಾಂಧೀಜಿ ಹೇಳ್ದಂಗೆ ಮಧ್ಯರಾತ್ರಿಯಲ್ಲಿ ಓಡಾಡ್ಬೋದು ಧೈರ್ಯವಾಗಿ. ರಾಮರಾಜ್ಯ ಆಗ್ಬೋದು. ಯಾವ ರೀತಿ ರೂಲ್ಸ್ ತರಬೇಕು ನಿಮ್ಮ ಪ್ರಕಾರ? ಅಂದರೆ ಅತ್ಯಾಚಾರ ಮಾಡಿದವ್ರನ್ನ ಅಂದರೆ ಸುಮ್ಮನೆ ಬಿಡಬಾರ್ದು, ಆ್ಯಕ್ಷನ್ ತೊಗೊಬೇಕು. ಯಾವ ರೀತಿ ಅವರಿಗೆ ಶಿಕ್ಷೆ? ಅಂದರೆ ಸ್ಪಾಟಲ್ಲೇ ಇದು ಮಾಡಬೇಕು, ಇಲ್ಲಾಂದ್ರೆ ಪಬ್ಲಿಕ್ ಒಪ್ಪಿಸ್ಬೇಕು. ಅವಾಗ ಇನ್ನೊಬ್ರು ಮಾಡೋಕೆ ಎದುರುತ್ತಾರೆ. ಸತ್ತಂಗೆ ಅವ್ರು ಬದುಕಿದ್ದು ಸಾಯೋ ಥರ ಇರಬೇಕು, ಹಂಗಿರ್ಬೇಕಷ್ಟೇ. ಸೊ ಅತ್ಯಾಚಾರ ಮಾಡಿದವರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅಂತಂದ್ರೆ ನಡು ರಸ್ತೆಯಲ್ಲೇ ಪಬ್ಲಿಕ್ ಕೈಯಲ್ಲಿ ಕೊಡಬೇಕಾ, ಹೇಗೆ? ಪಬ್ಲಿಕ್ಕಲ್ಲೇ ಕೊಡಬೇಕು. ಪೊಲೀಸವರೆಲ್ಲ ಏನೂ ಮಾಡಲ್ಲ ಜಾಸ್ತಿ, ಪಬ್ಲಿಕ್ಕಲ್ಲೇ ಒಬ್ರಿಗೆ ಆ ಥರ ಮಾಡಿದ್ರು ಸಾಕು. ಎಲ್ಲರೂ ಭಯ ಪಡ್ಕೊಂಡ ಥರ ಮತ್ತೆ ಯಾರು ಮಾಡೋಕ್ಕೆ ಟ್ರೈ ಮಾಡಲ್ಲ. ಮತ್ತೆ ಇತ್ತೀಚೆಗೆ ಮೊನ್ನೆನೂ ನಡೀತಲ್ಲ ಆ ಥರ. 10 ವರ್ಷದ ಹುಡುಗಿ ಮೇಲೆ ಬೇಕಾಗಿರೋದು. ಅದೇ ನಿನ್ನೆ ಹಾವೇರಿಯಲ್ಲೂ ಕೂಡ ಒಂದಿಷ್ಟು ಸ್ವಾತಿ ಅನ್ನುವಂಥ ಹುಡುಗಿಗೆ ಒಂದಾಗಿದೆ, ಅದು ಕೂಡ ದಿನೇ ದಿನ ಹೆಚ್ಚಾಗ್ತಿದೆ ಹೊರತು ಕಮ್ಮಿ ಆಯ್ತಲ್ಲ. ಅವ್ರು ಮಾಡಿದವ್ರಿಗೆ ಏನು ಶಿಕ್ಷೆ ಅಂತ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಜೈಲಲ್ಲಿ ಇಕ್ಕೋದು, ಹೊಟ್ಟೆ ತುಂಬ ಊಟ ಹಾಕೋದು, ತಿರ್ಗಾ ಅದೇ ಕೆಲಸ ಮಾಡಲಿ ಅಂತ ಬಿಡೋದು. ನಮ್ಮ ಸರ್ಕಾರ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಷ್ಟೇ. ನೇಹಾ ಪ್ರಕರಣ ಕೂಡ ನೋಡಿದ್ರಲ್ವಾ, ಗೊತ್ತಲ್ವಾ ನೇಹಾ ಪ್ರಕರಣ? ಅವರಿಗೂ ಕೂಡ ಏನಾಯ್ತು ನೋಡಿ, ಕಾಲೇಜಲ್ಲೇ ಆ ರೀತಿ ಒಂದು ಮರ್ಡರ್ ಆಗಿದೆ. ಅಂದರೆ ಸರ್ಕಾರ ಆಗಿರ್ಬೋದು, ಕಾನೂನು ಒಂದಿಷ್ಟು ಗಟ್ಟಿಯಾಗಿಲ್ಲ ಅನ್ನೋಂಥ ಒಂದಿಷ್ಟು ಗೊತ್ತಾಗ್ತಾ ಇದೆ. ನಿಜ. ಸೌಜನ್ಯ ಕೇಸು ಇಷ್ಟು 12 ವರ್ಷ ಬೇಕಾ ಹುಡ್ಕೋದಿಕ್ಕೆ? ಒಬ್ರು ಕೇಸ 12 ವರ್ಷ ತೊಗೊಂಡ್ರೆ ಎಷ್ಟೊಂದು ಜನದ ಆಗ್ತಿದೆ, ಒಂದು ದಿನಕ್ಕೆ ಇಲ್ಲಾಂದ್ರೆ ಒಂದು 5-6 ಜನದಾಗುತ್ತೆ. ಯಾವಾಗ ಕಂಡು ಹಿಡಿತಾರೆ? ದೇಶದಲ್ಲಿ ಒಂದು ದಿನಕ್ಕೆ 3 ನಿಮಿಷಕ್ಕೊಂದು ರೇಪ್ ಆಗುತ್ತೆ. ಒಬ್ರು ಕೇಸ 12-15 ವರ್ಷ ತೊಗೊಂಡ್ರೆ ದಿನ ನಡೀತಾನೆ ಇದೆ. ಏನ್ ಮಾಡ್ತಾರೋ ಏನ್ ಸರ್ಕಾರ ಮಾಡ್ತಾರೋದು ಏನ್ ಗೊತ್ತಾ? ಗ್ಯಾರಂಟಿ ಯೋಜನೆಗಳನ್ನ ಹೆಂಗ್ ಕೊಡೋದು, ಹೆಂಗ್ ಕ್ರಿಯೇಟ್ ಮಾಡೋದು, ಹೆಂಗ್ ಇವಾಗ ನಾವು ಕೊಟ್ಟಿರೋ ಗ್ಯಾರಂಟಿನ ನಮ್ಮ ಸರ್ಕಾರನ ಹೆಂಗ್ ಉಳಿಸ್ಕೊಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಯಾರಿಗೆ ಇದು ಅಪರಾಧ ಆಗಿರೋರ್ಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಯಾರು ಯೋಚನೆ ಮಾಡ್ತಾ ಇಲ್ಲ. ತನ್ನ ಸರ್ಕಾರನ ಉಳಿಸ್ಕೊಳಕ್ಕೆ ನೆಕ್ಸ್ಟು ನಾವೇ ಬರಬೇಕು ಅನ್ನೋದೊಂದು ಮೈಂಡ್ ಸೆಟ್ಟಲ್ಲಿದೆ ಅಷ್ಟೇ. ಅಂದರೆ ಅಧಿಕಾರಕ್ಕಾಗಿ ಬಡದಾಡ್ತಾ ಇದ್ದಾರೆ ಅಷ್ಟೇ, ಇನ್ನೇನು ನ್ಯಾಯ ಕೊಡಿಸೋದ್ರಲ್ಲಿ. ಅದೇ ಈಗ ಅತ್ಯಾಚಾರ ಆಗ್ತಿದೆಯಲ್ಲ, ಈಗ ಯಾರು ಮಾಡ್ತಾ ಇದ್ದಾರೋ ಅವ್ರನ್ನ ಗುಂಡಿಕ್ಕಿ ಸಾಯಿಸ್ಬೇಕು, ಬಿಡಬಾರ್ದು. ಇಲ್ಲ ಪಬ್ಲಿಕ್ಕಿಗೆ ಒಪ್ಪಿಸ್ಬೇಕು. ಆಮೇಲೆ ಹೆಣ್ಮಕ್ಳಿಗೆ ಸೇಫ್ಟಿನೂ ಇಲ್ಲ, ಎಷ್ಟೊಂದು ನಡೀತಾ ಇದೆ, ಅದು ನಿಲ್ಲಬೇಕು. ಮತ್ತು ಹೆಣ್ಮಕ್ಳು ಕೂಡ ಒಬ್ರಿಗೇನು ಅಟ್ರಾಕ್ಟ್ ಅವ್ರು ಆಗಬಾರ್ದು, ಅವರು ಕೂಡ ನೀಟಾಗಿ ಇರ್ಬೇಕು, ಹೆಣ್ಮಕ್ಳು ನೀಟಾಗಿರ್ಬೇಕು. ಆಮೇಲೆ ಇವರು ಕೂಡ ಅದಿರೋದು. ಬಟ್ ಈಗ ಆಗ್ತಿರೋದು ಈಗ ಯಾವುದೋ ಒಂದು ಹೆಣ್ಮಕ್ಳದ್ದು ಒಂದು ಚಿಕ್ಕ ಹುಡುಗಿದೊಂದು ಕೇಸ್ ಆಯಿತು. ಬಟ್ ಅವ್ನು ಇದನ್ನೆಲ್ಲ ಮಾಡಿದಾನಲ್ಲ, ಅವ್ನು ಮತ್ತೆ ಸುಮ್ಮನೆ ಬಿಡ್ದು. ಈಗ ಜೈಲಿಗೆ ಹೋಗ್ತಾರೆ, ಊಟ ಹಾಕ್ತಾರೆ, ಮತ್ತು ಅದೇ ಮತ್ತೆ 13 ವರ್ಷನೋ ಅಷ್ಟು ವರ್ಷ ಇರ್ತಾರೆ, ಮತ್ತೆ ವಾಪಸ್ ಕಳಿಸ್ತಾರೆ. ಹಂಗೆ ಮಾಡಬಾರ್ದು. ಅವ್ನು ಅಲ್ಲೇ ಸ್ಪಾಟಲ್ಲೇ ಔಟ್ ಮಾಡಬೇಕು, ಬಿಡಬಾರ್ದು ಅಷ್ಟೇ. ಮತ್ತೀಗ ಸೌಜನ್ಯ ಕೇಸ್ ಇದೆಯಲ್ಲ, ಅದು ಬರಲೇಬೇಕು, ಅದು ಅವ್ರಿಗೆ ನ್ಯಾಯ ಸಿಗಲೇಬೇಕು. ಈಗ ಎಲ್ಲರೂ ಅದಕ್ಕಂತಲೇ ಹೋರಾಡ್ತಿರೋದು, ಅವ್ರಿಗೆ ನ್ಯಾಯ ಸಿಗಲೇಬೇಕು. ಅದಕ್ಕೆ ನಾವೆಲ್ಲರೂ ಸಪೋರ್ಟಾಗಿದ್ದೀವಿ.
ಸಮೀರ್ ಅಣ್ಣನು ಅವ್ರು ಎಷ್ಟು ಮಾಡಿದ್ರಲ್ಲ, ಅವ್ರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಅದು ಒಂದು ಶಕ್ತಿನೇ. ಈಗ ಅವ್ರಿಗೆ ಒಂದು ದುರ್ಗಾಶಕ್ತಿ ಅಂತ ನಿಂತಿದೆ, ಬಟ್ ಅದಕ್ಕೆ ಸಿಗ್ಲೇಬೇಕು. ನಮ್ಮ ಕಡೆಯಿಂದ ಒಂದು ಶಕ್ತಿ ಇದ್ದ ಇದ್ದಾಗೆ ಅವರು ನಮ್ಮ ಕಡೆಯಿಂದ ಯಾವಾಗಲೂ ಅವ್ರಿಗೆ ಸಪೋರ್ಟ್ ಇದೆ. ಬಟ್ ಏನೇ ಆದ್ರೂ ಕೂಡ ನಾವು ಅದನ್ನ ಎದುರ್ಸಕ್ ರೆಡಿ ಇದೀವಿ. ಸಮೀರ್ ಅಣ್ಣನ ಜೊತೆನೇ ಇದೀವಿ. ಮತ್ತೆ ಸೌಜನ್ಯಕ್ಕೆ ಸ್ವಲ್ಪ ಗೆಲ್ಲೇಬೇಕು, ಅದು ಬಿಡಬಾರ್ದು. ಮತ್ತೆ ಅದು ಯಾರು ಮಾಡಿದಾರೋ ಅವ್ರಂತೂ ಸುಮ್ಮನೆ ಬಿಡಬಾರ್ದು. ಅವ್ರ ಮನೆ ಹೆಣ್ಮಕ್ಳು ಇದ್ದಾರೆ, ಬಟ್ ಯಾರನ್ನೂ ಬಿಡಬಾರ್ದು. ಅಲ್ಲಿರೋ ಅಧಿಕಾರಿ ಈಗ ಹೇಳಿದ್ದಾರೆ, ಅವ್ರ ಹೆಸರು ಕೂಡ ತಗೊಂಡಿದ್ದಾರೆ. ನಾವು ತಗೊಳಕ್ಕಾಗಲ್ಲ ಈಗ ಅವ್ರ ಹೆಸರನ್ನ, ಬಟ್ ಅವ್ರನ್ನೂ ಬಿಡಬಾರ್ದು. ಅದನ್ನು ಬರ್ಬೇಕು. ಈಗ ಅದು ಯಾವ ದೇವಸ್ಥಾನದಿಂದ ಬಂದಿದೆ ಅದು ಆಚೆ ಬರಬೇಕು, ಅಲ್ಲಿಗೆ ಮುಗಿಬಾರ್ದು ಅದು. ಈಗ ನಮ್ಗೆ ಅನ್ಸುತ್ತೆ ನಮ್ಮ ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ಎಲ್ರಿಗೂ ಕೂಡ ಸೇಫ್ಟಿ ಇದೆಯಾ? ಇಲ್ಲ ಸೇಫ್ಟಿ ಇಲ್ಲ ಸರ್. ಯಾವ ರೀತಿ ಕಾನೂನನ್ನ ತರಬೇಕು, ಯಾವ ರೀತಿಯಾಗಿ ಹೋರಾಟ ಮಾಡಬೇಕು? ಸರ್ಕಾರ ಬಂದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾವು ರಕ್ಷಣೆ ಕೊಡ್ತೀವಿ, ಮಕ್ಕಳಿಗೆ ರಕ್ಷಣೆ ಕೊಡ್ತೀವಿ, ಮಹಿಳೆಯರಿಗೆ ರಕ್ಷಣೆ ಕೊಡ್ತೀವಿ ಅಂತ ಭರವಸೆಗಳನ್ನ ಕೊಡ್ತಾರೆ. ಬರೀ ಬುಕ್ ಅಲ್ಲಿ ಬರೆದು ಬಿಡ್ತಾರೆ ಅಷ್ಟೇ, ಮಾತಲ್ಲಿ ಆಗ್ತಾ ಇದೆ, ಬಟ್ ಅದು ನಡೀತಾ ಇಲ್ಲ. ಅದು ಮಾತಲ್ಲಿ ಆಗ್ತಾ ಇದೆ ಹೊರತು ಅದು ಮಾಡಿ ತೋರಿಸ್ತಾ ಇಲ್ಲ ಅಷ್ಟೇ. ಸರ್ಕಾರ ಮೊದಲು ಸರ್ಕಾರ ಚೆನ್ನಾಗಿರ್ಬೇಕು. ಸರ್ಕಾರ ಅವರು ಹೇಳಿರೋ ಮಾತಿನಂತ ನಡ್ಕೋಬೇಕು. ಇಲ್ಲ ಸುಮ್ಮನೆ ಬರೀ ಮಾತಾಡ್ತಾ ಇದ್ರೆ ಹೊರತು ಅದು ತೋರಿಸ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಹೇಳುತ್ತೆ ನಾವು ನಡೆದಂತೆ ನುಡಿತೀವಿ, ನುಡಿದಂತೆ ಇಲ್ಲ, ಅದೆಲ್ಲ ಸುಳ್ಳು ಸರ್. ಇಲ್ಲ, ಕಾಂಗ್ರೆಸ್ ಅದು ಯಾವುದು ಎಲ್ಲ ಏನೂ ಇಲ್ಲ ಸರ್. ಎಷ್ಟೊಂದು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ, ಅದರಲ್ಲಿ ನಂಗೆ ಲಂಚ ತಗೊಳಲ್ಲ, ಏನೇನೋ ಕೆಲಸಗಳು ಮಾಡಲ್ಲ ಅಂತ ಎಲ್ಲ ಪ್ರತಿಭಟನೆ ಮಾಡಿನೇ ನಾವು ಅಧಿಕಾರಕ್ಕೆ ಬರೋದು. ತಗೊಂಡೆ ನಮ್ಮ ಅಧಿಕಾರಕ್ಕೆ ಬರೋದು. ಆದ್ರೂ ಯಾವ್ದನ್ನ ಇದು ಮಾಡ್ಕೊಂಡಿದ್ದಾರೆ, ಅವ್ರು ಪ್ರತಿಭಟನೆ ಮಾಡ್ದಂಗೆನೆ ಯಾವ್ದನ್ನ ಕ್ಲೀನಾಗೆ ಅವ್ರು ಅದೇ ಹಾದಿಲಿ ಹೋಗ್ತಾ ಇದ್ದಾರೆ. ತಪ್ಪಾದಿನೇ ತಾನೆ. ಆ್ಯಕ್ಚುಲಿ ಇಲ್ಲಿ ಏನಾಗ್ತಿದೆ ಅಂದರೆ ಜಾಸ್ತಿ ಶ್ರೀಮಂತರು ಮಕ್ಕಳು ಅವರೇ ಸಪೋರ್ಟ್ ಮಾಡ್ತದೆ. ಈಗ ಏನು ಟ್ರಾಫಿಕಲ್ಲಿ ಏನಾದರೂ ಸಿಗಾಕೊಂಡ್ರು ಅಷ್ಟೇ, ನಾನು MLA ಮಗ, ನಾನು ಪೊಲೀಸ್ ಗೊತ್ತು, ಗೊತ್ತು, ರೀಸನ್ ಅದೇ ಹೇಳೋದು. ಈಗ ದೊಡ್ಡವರಿಂದನೇ ಜಾಸ್ತಿ ಆಗ್ತಿದೆ ಇದು. ಆಮೇಲೆ ಮುಚ್ಚಾಕೋದು ಅವರೇನೆ. ಬಡವರು ಇನ್ಸಿಡೆಂಟ್ ನಡೆದ್ರು ಯಾರು ಸಪೋರ್ಟ್ ಮಾಡಲ್ಲ. ಇಲ್ಲ ಅಣ್ಣ, ಹಾಂ, ಬಡವ್ರಿಗೊಂದು ನ್ಯಾಯ, ಶ್ರೀಮಂತಗೊಂದು ನ್ಯಾಯ. ಬಟ್ ಸೌಜನ್ಯ ಕೇಸ್ ಮಾತ್ರ ಗೆಲ್ಬೇಕಷ್ಟೇ. ಅದೊಂದೇ ನಾವು ದೇವ್ರ ಹತ್ರ ಅದನ್ನೇ ಬೇಡ್ಕೋತಾ ಇರೋದು. ಆ ಹೆಣ್ಣಿಗೆ ಏನು ಮೋಸ ಆಗಿದೆ, ಅದು ಏನು ನ್ಯಾಯ ಸಿಗ್ಬೇಕು, ಆ ಹುಡುಗಿಗೆ ನ್ಯಾಯ ಸಿಗಬೇಕು. ಅವ್ರ ಮನೆಯವ್ರಿಗೆ ಎಷ್ಟು ಕಷ್ಟ ಅವರು ಅನುಭವಿಸ್ತಾ ಇದ್ದಾರೆ, ಬಟ್ ನ್ಯಾಯ ಸಿಗ್ಬೇಕು ಅನ್ನೋದು ನಾವು ದೇವ್ರ ಹತ್ರ ಅದೇ ಬೇಡ್ಕೋತಾ ಇರೋದು. ನಿಮ್ಮ ಪ್ರಕಾರ ನ್ಯಾಯ ಸಿಗುತ್ತಾ? ಸಿಗೋಕ್ ಬಿಡ್ಬೇಕಷ್ಟೇ. ಅಲ್ಲಿ ಗೊತ್ತಾಗ್ತಿದೆ, ಸತ್ಯ ಗೊತ್ತಾಗ್ತಿದೆ, ಬಟ್ ಮುಚ್ಚಾಗ್ತಾ ಇದ್ದಾರೆ. ಅಲ್ಲಿ ಸತ್ಯ ಏನಂತ ಗೊತ್ತಾಗ್ತಿದೆ, ಬಟ್ ಮುಚ್ಚಾಗ್ತಾ ಇದ್ದಾರೆ. ದೊಡ್ಡ ಅಧಿಕಾರಿಗಳು ಹಣ ಇದ್ದವರು ಮುಚ್ಚಾಗ್ತಾ ಇದ್ದಾರೆ ಹೊರತು ಅದನ್ನ ಗೆಲ್ಸಕ್ ಬಿಡ್ತಾ ಇಲ್ಲ. ಬಟ್ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ಎಲ್ಲರೂ ನಾವು ಅವ್ರು ಸಪೋರ್ಟ್ ಮಾಡಿ ನಿಂತ್ರೆ ಬಟ್ ಗೆಲ್ಲುತ್ತೆ ಅಷ್ಟೇ. ಅದರಲ್ಲೂ ತಪ್ಪುಡ್ತಾ ಇದ್ದಾರೆ. ಸಮೀರ್ ಅವ್ರು ಮಾಡಿರೋದ್ರಿಂದ ಏನು ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ದಾನೆ, ಧರ್ಮ ಬಿಟ್ಟು ಮಾತಾಡಿದ್ದಾನೆ. ಅಲ್ಲಿ ಅವ್ರು ಮಾತಾಡಿರೋದೇನು ಅಂದ್ರೆ ಸೌಜನ್ಯಂಗೆ ನ್ಯಾಯ ಸಿಗ್ಬೇಕಷ್ಟೇ. ಅದ್ರಲ್ಲಿ ತಪ್ಪುಡ್ತಾ ಇದ್ದಾರೆ ಅವರು. ಏನೇ ಮಾತಾಡೋರು ತಪ್ಪಾಗುತ್ತೆ ಅವ್ರು.